ಮೈ ನಂಗೆ ಯಾಕೋ ಒಂಥರ ಆಗ್ತಿದೆ, ನಾನು ಇಲ್ಲೇ ಇಲ್ಲ. ಅಯ್ಯೋ ಏನಾಗಲ್ಲ ಬನ್ನಿ ಅತ್ಗೆ. ನೀವು ಕಾಲೇಜಿಗೆ ಬಂದಿರೋದಕ್ಕೆ ನನ್ನ ರೇಂಜೇ ಚೇಂಜ್ ಆಗುತ್ತೆ ಗೊತ್ತಾ. ಇಷ್ಟು ದಿನ ಎಲ್ಲರೂ ಏನು ಯಾವಾಗಲೂ ನಿಮ್ಮ ಅಣ್ಣನೇ ಕರ್ಕೊಬರ್ತೀಯಾ, ನಿಮ್ಮ ಮನೇಲಿ ನೀನು ನಿಮ್ಮ ಅಣ್ಣಂದ್ರು ಅಷ್ಟೇನ ಇರೋದು ಅಂತ ಎಷ್ಟೆಲ್ಲ ಆಡ್ಕೋತಿದ್ರು ಗೊತ್ತಾ. ಇವತ್ತು ತೋರಿಸ್ತೀನಿ ಎಲ್ರಿಗೂ. ಹಾಂ ಅತ್ಗೆ ಒಂದು ನಿಮಿಷ. ಏನ್ ಮಾಡ್ದೆ ನೀನು? ನಾನೇನಣ್ಣ ಮಾಡ್ದೆ? ಅಮಾಯಕಂತರ ನಿನ್ ಕಣ್ ಮುಂದೆ ನಿಂತಿದ್ದೀನಲ್ಲ. ನನಗೆ ಗೊತ್ತು ಕಣೋ, ನೀನ್ ಮಾತಲ್ಲೇ ಮಣ್ಣನ್ನು ಮಾಣಿಕ್ಯ ಮಾಡ್ತೀಯ ಅಂತ. ನಿಜ ಹೇಳೋ, ಚಂದನ ಮನೆ ನೋಡೋ ವಿಚಾರದಲ್ಲಿ ನೀನೇನೋ ಮಾಡಿದ್ಯಾ ಅಲ್ವಾ? ಏನಣ್ಣ ನೀನು ಮನೆ ಒಳಗಡೆ ಅವಮಾನ ಮಾಡಿ ಸಾಲದು ಅಂತ ಹಿತ್ಲಕ್ಕೆ ಕರ್ಕೊಂಬಂದ್ ಬೇರೆ ಅವಮಾನ ಮಾಡ್ತಿದ್ಯಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಿನ್ ಮೇಲೆ ನಂಬಿಕೆನೇ ಇಲ್ಲ ಕಣೋ ನನಗೆ. ಅದು ನಿಜನೇ. ರೋಗಿ ವ್ಯಾಧಿ ಏನು ಅಂತ ವೈದ್ಯನ್ ತಾನೇ ಗೊತ್ತಿರುತ್ತೆ. ಏನಂದೆ? ಏನು ಇಲ್ಲಣ್ಣ, ನಾನೇನು ಮಾಡಿಲ್ಲ, ನಂಗೇನು ಗೊತ್ತಿಲ್ಲ. ನಿನ್ ಬಗ್ಗೆ ನನಗ್ ಗೊತ್ತು. ಬಾಯಲ್ಲಿ ಬೆಣ್ಣೆ ಕಂಕಳಲ್ಲಿ ದೊಣ್ಣೆ. ಅವಳು ಇದೇ ಮನೇಲಿ ಇರ್ಲಿ ಅಂತ ನೀನೇ ಏನಾದ್ರು ಮಾಡಿರ್ತೀಯ? ಅದ್ ಹೆಂಗಣ ಇಷ್ಟು ಕರೆಕ್ಟಾಗಿ ಹೇಳಿದೆ ನೀನು? ಅಂದ್ರೆ ಅಯ್ಯೋ ಪಾಪಿ, ನನ್ನ ಅನುಮಾನ ನಿಜ. ನೀನು ಇಷ್ಟೊತ್ತು ಅನುಮಾನದಲ್ಲಿ ಕೇಳಿದ್ದ? ಅಯ್ಯಯ್ಯೋ, ಕನ್ಫರ್ಮ್ ಆಗಿ ಕೇಳಿದೆ ಅಂತ ಎಲ್ಲಾನು ಒಪ್ಕೊಂಡ್ಬಿಟ್ನಲ್ಲಣ್ಣ. ಲೋ ಹರಿ, ಯಾಕೋ ಹಿಂಗ್ ಮಾಡ್ತೀಯಾ? ಯಾಕೆ ಅಂದ್ರೆ ಕಷ್ಟಪಟ್ಟು ಚೇಸಿಂಗು ಫೈಟಿಂಗು ಎಲ್ಲ ಮಾಡಿ ತಾಳಿ ಕಟ್ಟಿದ್ ನಾನು. ಇವಾಗ ತಾಳಿ ಬಿಚ್ಚಿಟ್ಟು ಹೋಗ್ಬಿಡ್ತಾಳಂತೆ. ನಾನು ನೋಡ್ಕೊಂಡು ಸರಿ ಆಯ್ತು ಹೊಡ್ ಬಾ ಟಾಟಾ ಬಾಯ್ ಬಾಯ್ ಅಂತ ಸುಮ್ಮನೆ ಇದ್ಬಿಡ್ಬೇಕಾ? ಅಲ್ಲ ಕಣೋ, ಅವಳು ಗೊತ್ತಾದ್ರೆ? ಅಯ್ಯೋ, ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡೋಣ. ರೆಕ್ಕೆ ಬಂದಿರೋ ಗಿಳಿಗೆ ಹೇಗ್ ಚೇಪೆಕಾಯಿ ತಿನ್ಸ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹರಿ, ಮತ್ತೆ ತಪ್ಪು ಮಾಡ್ತಿದ್ದೆ ಕಣೋ ನೀನು. ಅಣ್ಣ, ನಿನಗಾಗ್ಲಿ ಅವಳಿಗಾಗ್ಲಿ ನಾನು ಹೇಳಿರೋ ಸುಳ್ಳು ಮಾತ್ರ ಕಾಣಿಸ್ತಾ ಇದೆ. ನಾನು ಪಟ್ಟಿರೋ ಶ್ರಮ ನೋವು, ನಾನು ಹಾಕಿರೋ ಕಣ್ಣೀರು ಯಾರಿಗೂ ಕಾಣಿಸಲ್ಲ. ಅವಳು ಸಂತೋಷಕ್ಕೋಸ್ಕರ ನಾನು ಏನೆಲ್ಲ ತ್ಯಾಗ ಮಾಡಿದೀನಿ ಗೊತ್ತಾ? ನನ್ನ ಜೀವನ ಲೆಕ್ಕಿಸದೆ ಹೆದ್ದಾರಿ ಬಿಟ್ಟು ಅಡ್ದಾರಿ ಹಿಡಿದು ಬೆಂಗಳೂರುವರೆಗೂ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನಾನು ಅವಳು ಕುತ್ತಿಗೆಗೆ ಅಮ್ಮನ್ ತಾಳಿ ಕಟ್ಟಿರೋದು ಈ ಮನೇಲಿ ಸೊಸೆಯಾಗಿ ಬಾಳ್ಲಿ ಅಂತ, ತಾಳಿ ಬಿಚ್ಚಿಟ್ಟು ಹೋಗ್ಲಿ ಅಂತಲ್ಲ. ಅವಳು ಎಷ್ಟೇ ಮನೆ ನೋಡ್ಲಿ ಅದಕ್ಕೆ ಗುದ್ಲಿ ಏಟ್ ಹಾಕೋದಂತೂ ಗ್ಯಾರಂಟಿ. ಅಯ್ಯೋ, ಮತ್ತೇನಣ್ಣ, ನಾವೇನಿಲ್ಲಿ ಅವಳನ್ನ ಕರ್ಕೊಂಬಂದು ಕಲ್ಲು ಮಣ್ಣು ಹೊರೋ ಕಷ್ಟನ ಕೊಡ್ತಾ ಇದೀವಿ? ಇಲ್ಲ ತಾನೆ, ಆರಾಮಾಗಿ ಇರ್ಲಿ ಅಂತ ಆಸೆ ಪಡ್ತಾ ಇದೀವಿ. ಆಯಾ ನೋಡಿ ಪಾಯ ಹಾಕಿದ್ರೇನೆ ಬಿಲ್ಡಿಂಗು ಗಟ್ಟಿಯಾಗೋದು. ಇದೆಲ್ಲ ನಾನು ನಿನ್ಗೆ ಹೇಳ್ಕೊಡ್ಬೇಕಣ್ಣ. ಅಲ್ಲ ಕಣೋ, ಆದ್ರೂ ಆ ಹುಡುಗಿಗೆ ಏನಾದ್ರು ನಿಜ ಗೊತ್ತಾಗಿ ಆಮೇಲೆ ಇವಾಗ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವಾಗ ಅವಳ ಮನೆಗೆ ಬಂದ್ಲು ತಾನೆ, ಯುಗಾದಿ ದಿನ ತಗದೆ ಯಾಕೆ? ಹರಿ ಇರ್ಬೇಕಾ? ಡೋಂಟ್ ವರಿ, ಮುಂದೆನೂ ಅವಳು ಇದೇ ಮನೇಲಿ ಇರ್ತಾಳೆ. ಓಕೆನಾ? ಅಣ್ಣ, ಇಲ್ಲಿ ಮಾತಾಡಿರೋದೆಲ್ಲ ಮತ್ತೆ ಅವಳ ಹತ್ರ ಹೋಗಿ ಹೇಳ್ಬೇಡ. ಅಣ್ಣ ಅಂತ ನಂಬಿಕೆ ಮೇಲೆ ಹೇಳಿದೀನಿ, ಅದನ್ನ ಉಳಿಸ್ಕೊ. ಆರ್ಕಿಟೆಕ್ಟ್ ಅಂತ ಸುಳ್ಳು ಹೇಳಿದ್ನಲ್ಲ, ಆ ವಿಷಯದಲ್ಲಿ ಮಾಡ್ದಂಗೆಲ್ಲ ಮಾಡಕ್ ಹೋಗ್ಬೇಡ. ಕರ್ಮ. ಅದಕ್ಕೆ ನೀವು ಸಾರಿ ಅದಕ್ಕೆ ಅದಕ್ಕೆ ಪ್ಲೀಸ್ ಫೋನ್ ಕೊಡಿ ಅದಕ್ಕೆ. ಯಾರ ಪ್ರೊಫೈಲ್ ನೋಡ್ತಾ ಇದ್ದೆ? ಯಾರ ಪ್ರೊಫೈಲು ಇಲ್ಲ ಅದಕ್ಕೆ, ರೀಲ್ಸ್ ನೋಡ್ತಿದ್ದೆ. ಈ ಡವ್ ಎಲ್ಲ ಬೇಡ. ಯಾರು ಇವಳು ಹೇಳು? ನಮ್ಮ ಕಾಲೇಜೇ ಅದಕ್ಕೆ. ಓ, ಇದಕ್ಕೆ ನೀನ್ ಕಾಲೇಜ್ಗೆ ಹೋಗೋದು? ಏನತ್ಗೆ ಒಂದೇ ಏಟ್ಗೆ ಈ ಮೈ ಇಮೇಜ್ನ ಡ್ಯಾಮೇಜ್ ಮಾಡಿಬಿಟ್ರಲ್ಲ. ನಾನು ತುಂಬಾ ಡೀಸೆಂಟ್ ಹುಡುಗ ಅದಕ್ಕೆ. ಓಹೋ, ನಿಜವಾಗ್ಲು ನನ್ನ ಫ್ರೆಂಡ್ಸ್ ಎಲ್ಲ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೇನೋ ಮಾಡ್ತಾರೆ. ಆದ್ರೆ ಅವಳೇ ಏನ್ ಮಾಡ್ತಾಳೆ? ಆದ್ರೆ ಅವ್ರ ಕಡೆ ತಿರುಗೂ ನೋಡಲ್ಲ. ನನ್ ನೋಡಿದ್ರೆ ಸ್ಮೈಲ್ ಮಾಡ್ತಾಳೆ. ಓಹೋ, ಇಷ್ಟ ದಿನ ಎಲ್ಲಿತ್ತಪ್ಪ? ಏನದ್ಕೆ ಈ ನಾಚಿಕೆ? ಹೋಗಿ ಅದಕ್ಕೆ ಅದ್ಗೆ ನಾನು ನಿಜ ಹೇಳ್ತಾ ಇದ್ದೀನಿ, ಪ್ರಾಮಿಸ್. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಮಾತು.
ನಮ್ಮನ್ನ ನೋಡಿದ್ರೆ ಉಗಿತಾಳೆ, ನಿನ್ನನ್ನು ನೋಡಿದ್ರೆ ಉಪಚಾರ ಮಾಡ್ತಾರೆ. ಏನ್ ಮ್ಯಾಟ್ರು ಅಂತೆಲ್ಲ ಕೇಳ್ತಿದ್ರು. ನಿನ್ ಮನೇಲಿ ಪಾಪು, ಕಾಲೇಜಲ್ಲಿ ರೋಮಿಯೋನಾ? ಅಯ್ಯೋ ಹಾಗೆಲ್ಲ ಏನಿಲ್ಲ ಅದ್ಗೆ. ಆದ್ರೆ ಅವಳ ಕಾಲೇಜಲ್ಲಿ ನನ್ನ ಹತ್ರ ಮಾತ್ರ ಯಾಕೆ ಕ್ಲೋಸು ಅಂತ ಗೊತ್ತಿಲ್ಲ. ನಿನ್ ಪರ್ಸನಾಲಿಟಿನಾ? ಅಯ್ಯೋ ಮೈ, ಪರ್ಸನಾಲಿಟಿ ಅಂದ್ರೆ ಲುಕ್ಸ್ ಅಲ್ಲ ಕಣೋ, ಗುಣ. ನೀನ್ ಒಳ್ಳೆ ಹುಡ್ಗ ಅಲ್ವಾ, ಅದಕ್ಕೆ. ಅದ್ಗೆ ನೀವು ನನ್ನ ಜೊತೆ ಕಾಲೇಜಿಗೆ ಬರ್ತೀರಾ? ನಿಮ್ಗೆ ಅವಳನ್ನ ತೋರಿಸ್ತೀನಿ. ಆಹಾ, ನೀನ್ ಹುಡುಗಿ ತೋರಿಸ್ತೀಯ ಅಂತ ನಾನ್ ನಿನ್ ಕಾಲೇಜಿಗೆ ಬರ್ಬೇಕಾ? ಅಯ್ಯೋ ಸುಮ್ಮನೆ ಬನ್ನಿ, ಮನೇಲಿ ಒಬ್ಬರೇ ಇರ್ತೀರಾ, ಬೋರ್ ಆಗಲ್ವಾ ನಿಮ್ಗೆ? ನೀವು ಕಾಲೇಜಿಗೆ ಬಂದ್ರೆ ನನ್ನ ಇಮೇಜು ಜಾಸ್ತಿ ಆಗುತ್ತೆ ಗೊತ್ತಾ? ನನ್ನಿಂದ ನಿನ್ ಇಮೇಜ್ ಜಾಸ್ತಿ ಆಗತ್ತಾ? ನಿಮಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಅತ್ತಿಗೆ ಡಿಸ್ಟ್ರಿಕ್ಟ್ಗೆ ಫಸ್ಟು ಗೋಲ್ಡ್ ಮೆಡಲ್ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಣ್ಣ ನನಗೆ ಸಾಕಾಗ್ಬಿಟ್ಟೈತೆ ಕಣ. ಬೆಳಿಗ್ಗೆ ನೆಲ ವರ್ಷದಿಂದ ಇದ್ದು ನೈಟ್ ಇಟ್ರು ಬೋರ್ಡ್ಗು ನನ್ನ ಜೀವ ತೇರಿ ಸಾಕಾಗೋಗ್ಬಿಟ್ಟಿನಿ ಕಣ. ನನಗೆ ಸಂಸಾರ ಸಾಕು ಅನ್ಸ್ಬಿಟ್ಟೈತೆ. ನಾನು ಸನ್ಯಾಸ ಆಗ್ಬಿಡ್ತೀನಿ ಕಣ. ಅಷ್ಟಿದ್ದವನು ಯಾಕೆ ಮಕ್ಕಳು ಮಾಡ್ಕೊಂಡೆ? ಮದುವೆ ಆದ ಹೊಸದ್ರಲ್ಲಿ ಎಲ್ಲ ರಂಗಾಗಿತ್ತು ಅಲ್ವಾ? ಅದಕ್ಕೆ ಹೇಳೋದು, ಆಳ ನೋಡ್ದೆ ನೀರಿಗೆ ಜಿಗಿಬಾರ್ದು ಅಂತ. ಚಂದನ ಬಾಮ್ಮ, ಕಾಫಿ ತಂದ್ಯಾ? ಕೊಡು, ಅವ್ರಿಗೆ ಕೊಡು. ಇವಳು ಯಾರು ಅಂತ ಗೊತ್ತಾಯ್ತಾ? ನನ್ನ ಸೊಸೆ ಹರಿ ಹೆಂಡ್ತಿ. ರಿಸೆಪ್ಷನ್ಗೆ ನೀನ್ ಬಂದಿರ್ಲಿಲ್ವಾ? ಬಂದಿದ್ದೆ ಅಣ್ಣ. ಊಟಕ್ಕೆ ಅನ್ಸುತ್ತೆ ಅಲ್ವಾ? ಸರಿ, ಮುಂದೆ ಹೇಳು, ನಿನ್ ಹೆಂಡತಿ ಕತೆ ಏನಾಯ್ತು ಅಂತ. ಅಣ್ಣ ಏನಂತ ಹೇಳೋಣ, ನಾನು ಅಂದ್ರೆ ಕಸಕ್ಕಿನ ಕಡೆ ಬೆಲೆನೇ ಇಲ್ಲ. ನಾನೇನೋ ಜಾಸ್ತಿ ಮಾತಾಡಿದ್ರೆ ಅವ್ರ ಅಮ್ಮನ ಮನೆಗೆ ಹೋಗ್ತೀನಿ ಅಂತಾಳೆ. ಅಲ್ಲ, ಬ್ಯಾಗ್ ಫುಲ್ ರೆಡಿ ಮಾಡಿ ಬಾಗ್ಲೆಲ್ಲ ಇಟ್ಟವಳೆ. ಇದ್ರಲ್ಲಿ ಅವ್ರಮ್ಮ ಬೇರೆ. ಅಮ್ಮ ಮಗಳು ಇಬ್ರು ಸೇರಿ ನಿನ್ನನ್ನ ಗಾಣದಲ್ಲಿ ಕಬ್ಬನ್ನು ಹಿಡ್ದಂಗೆ ಹಿಂಡ್ತಾ ಇದ್ದಾರೆ ಅಂತ ಆಯ್ತು. ಹಾ, ನೀನೇನು ಟೆನ್ಷನ್ ಆಗ್ಬೇಡ, ನಿನ್ನ ಸಮಸ್ಯೆಗೆ ನಾನ್ ಸೊಲ್ಯೂಷನ್ ಕೊಡ್ತೀನಿ. ಒಂದ್ ಮಾತು ಹೇಳ್ತೀನಿ ಕೇಳು. ಕೋತಿನ ಹೆಂಡ್ತಿನ ಇಬ್ಬರನ್ನು ಯಾವತ್ತೂ ತಲೆ ಮೇಲೆ ಕೂರಿಸ್ಕೋಬಾರ್ದು. ಜುಟ್ಟಿಡಿದು ಬಗ್ಸಿ ಬಡಿಬೇಕು. ಅಯ್ಯೋ ಅಣ್ಣ, ಒಳ್ಳೆ ಪೊಲೀಸ್ ಕೇಸ್ ಆಗತ್ತೆ. ನಿಮಗ್ ಗೊತ್ತಿಲ್ಲದೆ ಇರೋದಾ? ಗೊತ್ತು ಗೊತ್ತು, ಎಲ್ಲ ಗೊತ್ತು. ಒಂದ್ ಕೆಲ್ಸ ಮಾಡು, ನಿಮ್ಮ ಅತ್ತೆನ ಪುಸ್ಲಾಯಿಸಿ ಒಂದಿನ ನಿಮ್ಮ ಮನೆಗೆ ಊಟಕ್ಕೆ ಕರಿ. ಬಾಡೂಟಕ್ಕೆ ಆಡ್ ಬಂದಂಗ್ ಬರ್ತಾಳೆ. ಸರಿಯಾದ ಟೈಮ್ ನೋಡಿ ಅಮ್ಮ ಮಗಳಿಬ್ಬನು ಕಚಕ್ ಮಾಡ್ಬಿಡು. ಬ್ಯಾಟ್ರೆ ಫಿನಿಶು. ಹಂಗೆ ನನ್ನ ಪ್ಲಾನ್. ಆದ್ರೆ ನಮ್ಮ ಅಮ್ಮನ ಕೊಂದಿದ್ದು ನಮ್ಮ ಅಪ್ಪನೇ ಅಂತ ಜೈಲ್ಗೆ ಹಾಕಿದ್ರು. ಏನಣ್ಣ ನೀನು, ನಾನು ಜೈಲ್ಗೆ ಹೋಗ್ಬೇಕು ಅಂತಿದ್ಯಾ? ಇಲ್ಲಿ ನೀನು ಅನುಭವಿಸೋ ಚಿತ್ರ ಹಿಂಸೆಗಿಂತ ಜೈಲ್ಗೆ ಹೋಗಿರೋದೇ ವಾಸಿ. ಇಲ್ಲಣ್ಣ, ನಂಗೆ ನಿನ್ನಷ್ಟು ಧೈರ್ಯ ಇಲ್ಲ. ಅದು ಆಗಲ್ವಾ? ಆಗಲ್ಲ ಬಿಡು ನಿನ್ ಕೈಲಿ. ಕೋಡಂಗಿ ಕೈಲಿ ಕೊಡೆ ಕೊಟ್ಟು ಕೋಣನ ಎದುರಿಸು ಅಂದ್ರೆ ಆಗತ್ತಾ? ಒಂದ್ ಕೆಲಸ ಮಾಡು, ಯಾವ್ದಾದ್ರೂ ಕೆರೆನೋ ಬಾವಿನ ನೋಡ್ಕೊಂಡು ಸತ್ತೋಗ್ಬಿಡು. ಯಾರು, ನಾನ್ ಸಾಯ್ಬೇಕಾ? ಬದುಕಿದ್ದು ಯೂಸ್ ಇಲ್ಲ ಅಂದ್ರೆ ಅದೇ ಬೆಟರ್ ಚಾಯ್ಸ್. ಮೈ, ನಂಗೆ ಯಾಕೋ ಒಂಥರ ಆಗ್ತಿದೆ. ನಾನು ಇಲ್ಲೇ ಇಲ್ಲ. ಅಯ್ಯೋ ಏನಾಗಲ್ಲ ಬನ್ನಿ ಅತ್ಗೆ. ನೀವು ಕಾಲೇಜಿಗೆ ಬಂದಿರೋದಕ್ಕೆ ನನ್ನ ರೇಂಜೇ ಚೇಂಜ್ ಆಗುತ್ತೆ ಗೊತ್ತಾ? ಇಷ್ಟು ದಿನ ಎಲ್ಲರೂ ಏನು ಯಾವಾಗಲೂ ನಿಮ್ಮ ಅಣ್ಣನೇ ಕರ್ಕೊಬರ್ತೀಯಾ, ನಿಮ್ಮ ಮನೇಲಿ ನೀನು ನಿಮ್ಮ ಅಣ್ಣಂದ್ರು ಅಷ್ಟೇನ ಇರೋದು ಅಂತ ಎಷ್ಟೆಲ್ಲ ಆಡ್ಕೋತಿದ್ರು ಗೊತ್ತಾ? ಇವತ್ತು ತೋರಿಸ್ತೀನಿ ಎಲ್ರಿಗೂ. ಹಾ ಅತ್ಗೆ ಒಂದ್ ನಿಮಿಷ. ಲೋ ಮಗ ಬೈಲೆ. ಮಗನ? ಅದ್ಗೆ ಇವರೇ ನನ್ನ ಫ್ರೆಂಡ್ಸು, ಮನೋಜು, ಶಿವು, ಸೂರ್ಯ. ಹಾಯತ್ಗೆ. ಹಾಯ್. ನೀವೆಲ್ರೂ ಒಂದೇ ಕ್ಲಾಸಾ? ಒಂದೇ ಕ್ಲಾಸು, ಒಂದೇ ಬೆಂಚು. ಕ್ಲಾಸಿಂದ ಆಚೆ ಕಳ್ಸಿದ್ರೆ ಒಟ್ಟಿಗೆ ಹೋಗ್ತೀವಿ.
ಅಂದ್ರೆ ಯಾವಾಗ್ಲೂ ಒಟ್ಟಿಗೆ ಇರ್ತೀವಲ್ಲ ಅದಕ್ಕೆ ಹಂಗೆ ಹೇಳ್ದ. ಅದ್ಗೆ ನೀವು ಕಾಲೇಜಿಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಲೋ, ಯಾವಾಗ್ಲೂ ಕಾಲೇಜ್ಗೆ ನಿಮ್ಮ ಅಣ್ಣನೇ ಬರ್ತಾರೆ ಅಂತ ಹೇಳ್ತಿದ್ದಲ್ಲ, ನೋಡು ಇವತ್ ನಮ್ಮ ಅತ್ತಿಗೆ ಬಂದಿದ್ದಾರೆ. ಇವಾಗ ನೋಡಿದ್ರಿ ತಾನೆ, ಬಿಡಿ ಗಾಡಿ. ಸರಿ ಆಯ್ತು ಮಚ್ಚ, ಬರ್ತೀವಿ ನಾವು. ಸರಿ, ಬಾಯ್ ಬಾಯ್ ಮಗ. ಬಾಯ್ ಬಾಯ್. ಮತ್ತಾರಿದ್ದಾರೆ? ಹಾ, ಆ ರವಿ ಅಲ್ಲೋದ, ಅವನಿಗೆ ಅತ್ತಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಸಾಕು ಕಣೋ, ನಂಗೆ ಯಾಕೋ ಒಂಥರ ಆಗ್ತಿದೆ. ಓ ಪರವಾಗಿಲ್ಲ, ನೀವು ಬನ್ನಿ ಅತ್ತಿಗೆ. ಎಲ್ಲಿದ್ದ ನೀವು ರವಿ? ಆಯ್ತಾ ಅಥವಾ ಇನ್ನೂ ಯಾರಾದ್ರೂ ಬರ್ತಾರಾ? ಒಂದ್ ಕೆಲ್ಸ ಮಾಡು, ಪ್ರೊಫೆಸರು, ಪ್ರಿನ್ಸಿಪಲು, ಲೆಕ್ಚರರು ಎಲ್ರೂ ಕರ್ಸ್ಬಿಟ್ಟು ಭೇಟಿ ಮಾಡಿಸ್ಬಿಡು. ಇದಕ್ಕೇನಾ ನೀನ್ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ನೀನ್ ಹುಡ್ಗಿನ ತೋರಿಸ್ತೀನಿ ಅಂತ ಹೇಳ್ದಿಯಲ್ಲ, ಎಲ್ಲಿ? ಹಂಗೆಲ್ಲ ಹೇಳ್ಬೇಡಿ ಅದ್ಗೆ, ನಂಗೊಂಥರ ಆಗತ್ತೆ. ನಾಟಕ ಮಾಡ್ಬೇಡ, ಎಲ್ಲಿ ಅಂತ ಹೇಳು. ಇಷ್ಟೊದಕ್ ಬರ್ಬೇಕಿತ್ತು, ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ಲು? ಅವಳೆ ಸುಚಿ. ಸುಚಿನಾ? ಅಂದ್ರೆ ಅವಳ ಹೆಸರು ಸುಚಿತ್ರ ಅಂತ. ಓಹೋ, ಈಗ್ಲಿಂದಾನೇ ನಿಕ್ ನೇಮ್ ಇಟ್ ಕರೆಯಕ್ ಶುರು ಮಾಡಿದ್ಯಾ? ಅಲ್ಲ, ಯಾರು? ರೈಟ್ ಅಲ್ಲಿರೋರ, ಲೆಫ್ಟ್ ಅಲ್ಲಿರೋರ? ಅಯ್ಯೋ ಅದ್ಗೆ ಕೈಯೆಲ್ಲ ತೋರಿಸ್ಬಿಡಿ ಅದ್ಗೆ. ಮಧ್ಯದಲ್ಲಿ ಬರ್ತಾ ಇದ್ದಾಳಲ್ಲ ಅವಳೆ. ಲಕ್ಷಣವಾಗಿದ್ದಾಳೆ. ಥ್ಯಾಂಕ್ಸ್ ಅದ್ಗೆ, ಫ್ರೆಂಡ್ಸ್ ಎಲ್ರು ಹಾಗೆ ಹೇಳ್ತಾರೆ. ನಿನ್ನ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾಳೆ ಅಂದೆ. ಸ್ವಲ್ಪ ವೆಯ್ಟ್ ಮಾಡಿ, ಹತ್ರ ಬರ್ತಿದ್ದಾಗ್ಲೇ ನಿಮ್ಗೆ ಗೊತ್ತಾಗತ್ತೆ. ಇದೇನ್ ಮೈ, ಆ ಹುಡುಗಿ ನಿನ್ನ ನೋಡ್ಲೇ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ಅದ್ಗೆ. ಡೈಲಿ ನನ್ನ ನೋಡಿ ಸ್ಮೈಲ್ ಮಾಡ್ತಿದ್ಲು. ಮೋಸ್ಟ್ಲಿ ನಾನಿದ್ದೀನಲ್ಲ, ಅದಕ್ಕೆ ಇರ್ಬೋದು. ಕರೆಕ್ಟು. ನೀವು ತಪ್ಪು ತಿಳ್ಕೊಬಾರ್ದು ಅಂತ.